Hello everyone, welcome to CAD NEST YouTube channel. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಆಫ್ ಡೋರ್ಸ್ ವಿಂಡೋಸ್ ಎಲ್ಲ ಚೆಕ್ ಮಾಡಿದ್ವಿ. ಸೊ ಅದಕ್ಕೆ ಇಂಟೀರಿಯರ್ಸ್ ಪ್ಲೇಸ್ ಮಾಡೋದಕ್ಕೆ ಟೂಲ್ ಪ್ಯಾಲೆಟ್ಸ್ ಡಿಸೈನ್ ಸೆಂಟರ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡಿದ್ವಿ. ಸೊ ಈಗ ಓವರ್ ಆಲ್ ಸೈಟ್ ಅದೆಲ್ಲನೂ ನೀವು ಕೊಟ್ಟಮೇಲೆ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೈಟ್ ಡಿಸ್ಟೆನ್ಸ್ ಎಷ್ಟಿದೆ, ಸೊ ರೂಮ್ ಡೈಮೆನ್ಷನ್ ಎಷ್ಟಿದೆ ಅನ್ನೋದಕ್ಕೆ. ಸೊ ಇದಕ್ಕೆ ನಾವು ಡೈಮೆನ್ಷನ್ಸ್ ಹೇಗೆ ನೋಡೋದು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಡೈಮೆನ್ಷನ್ಸ್ಗೆ ಇಲ್ಲಿ ಹೋಮ್ ಸ್ಕ್ರೀನಲ್ಲಿ ಸೊ ಈ ಮೆನು ಬಾರ್ನಾಗ ತೊಗೊಳ್ಳಿ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಮೆನ್ಷನ್ಸು, ಸೊ ಲೀನಿಯರ್ ಟು ಜಾಗ್ಡ್ವರೆಗೂ ಇರುತ್ತೆ. ಸೊ ಲೀನಿಯರ್ ಡೈಮೆನ್ಷನ್ಸ್ ಅಂತ ಹೇಳಿದರೆ ಏನು? ಸೊ ಲೈನ್ಸ್ ಎಕ್ಸ್ ಮತ್ತು ವೈ ಡಿಸ್ಟೆನ್ಸಲ್ಲಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ. ಸೊ ನಾನೀಗ ರೆಕ್ಟಾಂಗ್ಯುಲರ್ ಡ್ರಾ ಮಾಡಿದ್ದೀನಿ. ಸೊ ಅದ್ರ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇದ್ದೀರಾ. ಸೊ 90 feet 6 inches ಅಂತ ತೋರಿಸ್ತಾ ಇದೆ. ಈ ಡೈಮೆನ್ಷನ್ಸನ್ನ ನಾನು ಯೂನಿಟ್ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಅಷ್ಟೇ ಮೀಟರ್ಸು, ಮಿಲಿಮೀಟರ್ಸ್, ಸೆಂಟಿಮೀಟರ್ಸಲ್ಲಿ ತೋರಿಸುತ್ತೆ. ಸೊ ಫಸ್ಟೇ ನಾವು ಡ್ರಾಯಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಫಸ್ಟ್ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ ಯೂನಿಟ್ ಸೆಟ್ಟಿಂಗ್ಸ್ ಆದಮೇಲೆ ಡೈಮೆನ್ಷನ್ ಸೆಟ್ಟಿಂಗ್ಸು ಮಾಡಬೇಕು ಅಂತ. ಸೊ ಇದು ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ. ಇದನ್ನು ಸೈಜ್ ಮಾಡಿಫೈ ಮಾಡಬೇಕು ಅಂತ ಹೇಳಿದ್ರೆ ಡೈಮೆನ್ಷನ್ ಸ್ಟೈಲ್ಗೆ ಹೋಗ್ತೀರಾ. ಸೊ ಮಾಡಿಫೈ, ಇಲ್ಲಿ ಟೆಕ್ಸ್ಟ್ ಹೈಟು ನಾನು 1 feet ಅಂತ ಕೊಡ್ತೀನಿ. ಸೊ ನೆಕ್ಸ್ಟು ಸಿಂಬಲ್ಸ್ ಆ್ಯಂಡ್ ಆರೋಸನ್ನು ಅಷ್ಟೇ ಕೊಡಬೇಕಾಗತ್ತೆ, ಬಿಕಾಸ್ ಎರಡು ಒಂದೇ ಹೈಟಲ್ಲಿ ಇರಬೇಕು. ಇಲ್ಲ ಅಂದರೆ ಅದು ರೆಪ್ರೆಸೆಂಟೇಷನ್ ನೀಟಾಗಿ ಕಾಣೋದಿಲ್ಲ. ಸೆಟ್ ಕರೆಂಟ್ ಕ್ಲೋಸ್ ನೋಡಿ, ಈಗ ದೊಡ್ಡದಾಗಿ ಕಾಣ್ತಾ ಇದೆ ಸ್ಕೇಲಿಂಗು. ಸೊ ಮತ್ತೆ ಅಗೇನ್ ಲೀನಿಯರು ಈಗ ಹಾರಿಜಾಂಟಲಾಗಿ ನೋಡ್ತೀವಿ. ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡೋದಕ್ಕೆ ಸೊ ವರ್ಟಿಕಲ್ಗೂ ನಾವು ಲೀನಿಯರ್ ಡೈಮೆನ್ಷನ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಿದೆ ಅಲೈನ್ಡ್. ಸೊ ಲೈನ್ಸ್ ಕ್ರಾಸ್ ಆಗಿದ್ದಾಗ ಈ ಡೈಮೆನ್ಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಈಗ ಸಪೋಸ್ ಲೈನ್ ತಗೋತಾ ಇದ್ದೀನಿ ಹೀಗೆ ಕ್ರಾಸಾಗೆ, ಹೀಗೆ ಜಾಯಿನ್ ಮಾಡಿದ್ದೀನಿ. ಈಗ ಈ ಅಲೈನ್ ಡೈಮೆನ್ಷನ್ ಎಷ್ಟಿದೆ ಅಂತ ನೋಡೋದಕ್ಕೆ ಅಲೈನ್ ಸೆಲೆಕ್ಟ್ ಮಾಡ್ತೀರಾ. ಸೊ ಈ ಥರ ಕ್ರಾಸ್ ಲೈನ್ಸ್, ಸ್ಲ್ಯಾಂಟೆಡ್ ಲೈನ್ಸ್ ಇದ್ದರೆ ಈ ಅಲೈನ್ ಡೈಮೆನ್ಷನ್ಸ್ನ ನಾವು ನೋಡ್ಬೋದು. ಸೊ 38 feet 2 inches ಇದೆ. ಸೊ ನೆಕ್ಸ್ಟು ಆ್ಯಂಗ್ಯುಲರ್. ಈಗ ಈ ಆ್ಯಂಗಲ್ ಎಷ್ಟಿದೆ, ಇಲ್ಲಿಂದ ಈ ಲೈನ್ಗೆ ಆ್ಯಂಗಲ್ ಎಷ್ಟಿದೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು ಆ್ಯಂಗ್ಯುಲರ್ ಡೈಮೆನ್ಷನ್ಸ್. ಸೊ 54.9 degree ಅಂತ ತೋರಿಸ್ತಾ ಇದೆ. ಮತ್ತು ಇದನ್ನು ಚೆಕ್ ಮಾಡ್ತೀನಿ. ಇದು ಆಬ್ವಿಯಸ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಕಾಣ್ತಾ ಇರೋದ್ರಿಂದ ಇದು 90 degree ಇದೆ. ಸೊ ಪರ್ಪೆಂಡಿಕ್ಯುಲರ್ ಆಗಿದೆ ಆ್ಯಂಗಲ್ಲು. ಸೊ ನೆಕ್ಸ್ಟ್ ಬಂದು ಆರ್ಕ್ ಲೆಂತ್. ಸೊ ಈಗೇನಾದರೂ ಡಿಸೈನ್ ಮಾಡ್ತಾ ಇದ್ದೀರಾ ಅಥವಾ ಆರ್ಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ಆರ್ಕ್ ಕೊಡಬೇಕಾದ್ರೆ ರೇಡಿಯಸ್ ಎಷ್ಟು ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ಇಲ್ಲೇ ಮ್ಯಾನ್ಯಲಾಗಿ ನಾವು ಎಂಟ್ರಿ ಮಾಡ್ಬೋದು ಆರ್ಕ್ ಕೊಡಬೇಕಾದ್ರೆ. ಸೊ 3 point ಆರ್ಕು ಅಥವಾ ಸ್ಟಾರ್ಟ್ ಎಂಡ್ ರೇಡಿಯಸ್ ಅಂತ ಬರುತ್ತೆ. ಸೊ ಇದರಲ್ಲೂ ನಾವು ರೇಡಿಯಸ್ ಚೆಕ್ ಮಾಡ್ಬೋದು. ಆ ಲೆಂತ್ ವೈಸೂ ನಾವು ಸ್ಟಾರ್ಟ್ ಸೆಂಟರ್ ಲೆಂತ್ ಇದರಲ್ಲೂ ಕೊಡ್ತೀವಿ. ಸೊ ನೆಕ್ಸ್ಟ್ ಸೆಂಟರ್ ಸ್ಟಾರ್ಟ್ ಲೆಂತ್ ಇದರಲ್ಲೂ ಕೊಡ್ತೀವಿ. ಇನ್ ಕೇಸ್ ಆರ್ಕ್ ಏನಾದರೂ ಡ್ರಾ ಮಾಡಿದರೆ ಆರ್ಕ್ ಲೆಂತ್ನ ಇಂಡಿಕೇಟ್ ಮಾಡೋದಕ್ಕೆ ನಾವು ಚೆಕ್ ಮಾಡ್ತೀವಿ. ಸೊ ಆರ್ಕ್ ಲೆಂತ್ನ ಸೆಲೆಕ್ಟ್ ಮಾಡಿ. ಸೊ ಆರ್ಕ್ ಲೆಂತು ಟಿಲ್ ಹಿಯರ್, ಫ್ರಮ್ ಹಿಯರ್ ಟು ಹಿಯರ್. ಸೊ 36 feet 5 inches ತೋರಿಸ್ತಾ ಇದೆ. ಸೊ ನೆಕ್ಸ್ಟು ರೇಡಿಯಸ್ ಇದೆ. ಸೊ ರೇಡಿಯಸ್ ಡ್ರಾ ಮಾಡೋದಕ್ಕೆ ಸರ್ಕಲ್ ಇರಬೇಕಾಗತ್ತೆ. ಸೊ ಸರ್ಕಲ್ ರೇಡಿಯಸ್ ಮತ್ತು ಡಯಾಮೀಟರ್ ಎಷ್ಟು ಅಂತ ನೋಡೋಣ. ಸೊ ರೇಡಿಯಸ್ ಕೊಡ್ತಾ ಇದ್ದೀನಿ. ಸೊ ರೇಡಿಯಸ್ ಬಂದು 12 feet 9 inches. ಸೊ ಡಯಾಮೀಟರ್ ಅಂತ ಹೇಳಿದ್ರೆ ಅದರ ಡಬಲ್ ತೋರಿಸುತ್ತೆ. ಸೊ 24 feet ಸಮಥಿಂಗ್, ಓಕೆ 25 feet 5 inches ತೋರಿಸ್ತಾ ಇದೆ ಡಯಾಮೀಟರ್. ಸೊ ನೆಕ್ಸ್ಟ್ ಇರೋದು ಆರ್ಡಿನೇಟ್ ಮತ್ತು ಜಾಗ್ಡ್ ಅಂತ. ಸೊ ಆರ್ಡಿನೇಟ್ನ ಕ್ಲಿಕ್ ಮಾಡಿ ನಾನು ಈ ಡೈರೆಕ್ಷನಲ್ಲಿ ಕೊಡ್ತೀನಿ. ಸೊ 75 feet 11 inches ಅಂತ ಹೇಳಿದರೆ ಆರ್ಡಿನೇಟ್ ಅಂದರೆ ಎಕ್ಸ್ ವೈ ಡಿಸ್ಟೆನ್ಸ್, ಆರ್ಡಿನೇಟ್ ಡಿಸ್ಟೆನ್ಸಿಂದ ಅದು ಎಷ್ಟು ದೂರದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು 309 feet, ವೈ ಎಕ್ಸ್ ಬಂದು 75 feet 11 inches ಅಂತ ನಾವು ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಜಾಗ್ಡ್ ಅಂತ ಹೇಳಿ. ಜಾಗ್ಡ್ ಅಂತ ಹೇಳಿದರೆ ಸೊ ಜಾಗ್ಡ್ ಅಂದರೆ ಕ್ರಿಸ್ ಕ್ರಾಸ್ ಇದರಲ್ಲಿ ಝಿಗ್ಝ್ಯಾಗ್ ವೇ ಅಲ್ಲಿ ರೇಡಿಯಸ್ನ ತೋರಿಸುತ್ತೆ. ಇಟ್ ಮೇ ಬಿ ನಾವು ಆರ್ಕ್ಗಾಗಲಿ ಯೂಸ್ ಮಾಡ್ಬೋದು ಅಥವಾ ಸರ್ಕಲ್ಗಾದರೂ ಯೂಸ್ ಮಾಡ್ಬೋದು. ಟೂ ಲೈನ್ಸ್ ಬರ್ತಾ ಇದೆ ಇದರಲ್ಲಿ. ಸೊ ಸೆಲೆಕ್ಟ್ ಆ್ಯಂಡ್ ಡಿಲೀಟ್.
ಅಗೇನ್ ಜಾಗ್ಡ್ ನೋಡಿ ಈ ಥರ ಬರುತ್ತೆ ಜಾಗ್ಡ್ ಡಿಸ್ಟೆನ್ಸ್. ಸೊ ಈ ಆರ್ಕ್ ರೇಡಿಯಸ್ ಬಂದು 20 feet 11 inches ಅಂತ ತೋರಿಸ್ತಾ ಇದೆ. ಈ ಡೈಮೆನ್ಷನ್ಸ್ನ ನಾವು ಕರೆಕ್ಟ್ ಇದೆಯಲ್ವಾ ಅಂತ ನೋಡೋಕ್ಕೆ ನಾವು ರೇಡಿಯಸಲ್ಲೂ ಒಂದ್ಸಲ ಚೆಕ್ ಮಾಡ್ಬೋದು. ಸಿ ಹಿಯರ್. ಸೊ ಇದು 20 feet 11 inches ಇದೆ. ಸೊ ಇದನ್ನು 20 feet 11 inches ಇದೆ. ಸೊ ಡೈಮೆನ್ಷನ್ಸ್ ಏನೂ ರಾಂಗ್ ಆಗಿಲ್ಲ, ಎಲ್ಲ ಕರೆಕ್ಟಾಗಿದೆ. ಸೊ ಇದರಲ್ಲಿ ಜಾಗ್ಡ್ ಅಂದರೆ ಈ ಥರ ಯೂಸ್ ಮಾಡ್ತೀವಿ. ಇದನ್ನು ರೀಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಒನ್ಸ್ ನೀವು ರೇಡಿಯಸ್ ಕೊಟ್ಟು ನೋಡ್ಬೋದು. ಸೊ ಇದಿಷ್ಟು ನಾರ್ಮಲ್ ಅಥವಾ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ನಾವು AutoCADಲ್ಲಿ ಯೂಸ್ ಮಾಡ್ತೀವಿ ಡೈಮೆನ್ಷನ್ಸ್ನ ಚೆಕ್ ಮಾಡೋದಕ್ಕೆ, ಅಥವಾ ಇದನ್ನು ನಾವು ನಮ್ಮ ಪ್ಲ್ಯಾನಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸೈಟ್ ಪ್ಲ್ಯಾನ್ ಎಷ್ಟಿದೆ, ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಡೈಮೆನ್ಷನ್ಸ್ ಎಷ್ಟಿದೆ ಅನ್ನೋದನ್ನೆಲ್ಲದನ್ನು ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಥರ ಡೈಮೆನ್ಷನ್ಸ್ನ ನಾವು ಯೂಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.